ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಆ್ಯಂಡ್ ಇದು ನಮ್ಮ ಮಾಮಿ. ಸೊ ನಿನ್ನೆ ಇಬ್ರು ಮಕ್ಕಳು ಸೇರಿ ಗುಡ್ ನ್ಯೂಸ್ ಕೊಟ್ಟಿದ್ದಕ್ಕೆ ಇವತ್ತು ಮನೆಯಲ್ಲಿ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ. ಏನೇನು? ಗಸಗಸೆ ಪಾಯಸ ಸ್ವೀಟು ತುಂಬ ಇಷ್ಟ ಅಂತ ಹೇಳಿದೆ, ಅದಕ್ಕೆ ಗಸಗಸೆ ಪಾಯಸ ಮತ್ತು ಮಟನ್ ಸಾಂಬಾರ್, ಮಟನ್ ಫ್ರೈ. ತುಂಬಾ ಇಷ್ಟ ಅನ್ನೋದಕ್ಕಿಂತ ಟೇಸ್ಟ್ ಮಾಡಿಲ್ಲ. ಕೇಳಿದೀನಿ ಗಸಗಸೆ ಪಾಯಸ ಚೆನ್ನಾಗಿರುತ್ತೆ ಮನೆಯಲ್ಲಿ ಇಷ್ಟು ಗಸಗಸೆ ಇದೆ, ಸೊ ಇವತ್ತು ಗಸಗಸೆ ಪಾಯಸನೇ ಮಾಡೋಣ ಅಂತ. ಸೊ ಸದ್ಯಕ್ಕೆ ಗುಡ್ ನ್ಯೂಸ್ ಗೊತ್ತಿರೋದು ಅಪ್ಪ ಅಮ್ಮನಿಗೆ, ಆಬ್ವಿಯಸ್ಲಿ ಅತ್ತೆ ಅಪ್ಪಾಜಿಗೆ, ಮಾಮ ಮಾಮಿಗೆ, ಆಮೇಲೆ ತಾತಂಗೆ, ಇನ್ನ ಭರತ್ ಮಿನಿ ಅಣ್ಣ ಅತ್ತಿಗೆ ಎಲ್ಲರಿಗೂ ಇವತ್ತು ಕಾಲ್ ಮಾಡಿ ಹೇಳಬೇಕು ಆಯ್ತಾ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಗುಡ್ ನ್ಯೂಸ್ ಕೊಟ್ಟಾಗ ಇವಾಗ ಏನ್ ಮಾಡ್ಬೇಕು? ಅಡುಗೆ ಮನೆಗೆ ಮಾಡಬೇಕು. ಹೋಗೋಣ. ಮಾಮಂದು ಒಂದ್ ಸ್ವಲ್ಪ ಹೆಲ್ಪ್ ಅಡಿಗೆಗೆ. ಬಿಸಿನೀರು ಕಾಯಿಸಿ ತಪ್ಪಲೆಯಲ್ಲಿ ಇಡ್ತಾವೆ. ಅಂದ್ರೆ ಮಟನ್ ತಿಂದ್ಮೇಲೆ ಬಿಸಿ ಬಿಸಿ ನೀರು ಕುಡಿಬೇಕಂತಾರ ಅದಕ್ಕ. ಫ್ರೈ ಮಾಡಿದ್ ನೀವೇನಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಗಸಗಸೆ ಪಾಯಸಕ್ಕೆ ಮತ್ತೆ ಮಟನ್ ಫ್ರೈಗೆ, ಮಟನ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇದು ಒಣ ಕೊಬ್ಬರಿ ಗಸಗಸೆ ಪಾಯಸಕ್ಕೆ. ಇದು ಗಸಗಸೆ ಮತ್ತು ಗೋಡಂಬಿ ಎಲ್ಲ ನೆನೆಸಿಟ್ಟಿದ್ವಿ ಬೆಳಗ್ಗೆನೆ, ಅದನ್ನು ರುಬ್ಬಬೇಕು. ಇದು ಮಟನ್ ಸಾಂಬಾರಿಗೆ, ಮಟನ್ ಫ್ರೈಗೆ, ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿರೋದು 4 ಈರುಳ್ಳಿ. ಇದು ಕೊತ್ತಂಬರಿ, ಇದು ಪುದೀನ, ಇದು ಹಸಿಮೆಣಸಿನ್ಕಾಯಿ. ಇದಕ್ಕೆ ಮಟನ್ ಫ್ರೈಗೆ ಚಕ್ಕೆ, ಲವಂಗ, ಏಲಕ್ಕಿ, ಇದು ಶುಂಠಿ, ಇದು ಟೊಮೊಟೊ ಮತ್ತು ಹಸಿಕಾಯಿ, ಮತ್ತು ಇದು ಗಸಗಸೆ. ಇಷ್ಟನ್ನು ರುಬ್ಬಿ ಮಟನ್ ಸಾಂಬಾರಿಗೆ ಹಾಕೋದು. ಟೊಮೊಟೊ 2. ಹೌದಾ? ಇದು 2 ಈರುಳ್ಳಿ ಮತ್ತು ಒಂದು 10-15 ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ವಿ. ಪೇಸ್ಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೋದು ಮಟನ್ಗೆ, ಸಾಂಬಾರಿಗೆ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಾವು ಜಾಸ್ತಿ ಎಣ್ಣೆ ಹಾಕೋದು. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಏನಿವತ್ತು ಸ್ಪೆಷಲ್ ವಾರದ ಮಧ್ಯ ಅಂತ ಯೋಚನೆ ಮಾಡ್ತಾ ಇದ್ರೆ ಮನೆ ರಿಜಿಸ್ಟ್ರೇಷನ್ ಆಯ್ತಲ್ವಾ, ಅದಕ್ಕೋಸ್ಕರ ಈ ಎಲ್ಲ ಚಿಕ್ಕ ಸೆಲೆಬ್ರೇಷನ್. ನಾನು ಈ ಕಡೆ ಗಸಗಸೆ ಪಾಯಸಕ್ಕೆ ರೆಡಿ ಮಾಡ್ತೀನಿ, ಈ ಕಡೆ ಮೊದಲು ಮಟನ್ ಸಾಂಬಾರಕ್ಕೆ ರೆಡಿ ಮಾಡ್ತೀನಿ. ಟೈಮ್ ಆಯ್ತು ಅದಕ್ಕೆ. ಈಗ ನಾನು ಗೋಡಂಬಿ ಫ್ರೈ ಮಾಡ್ತಾ ಇದ್ದೀನಿ. ಮನೆ ಡಿಸೈನ್ ಕೂಡ ರೆಡಿ ಆಗಿದೆ ಗೊತ್ತಾ. ಟೈಮ್ ತಗೊಳ್ತು ಆಲ್ಮೋಸ್ಟ್ 1.5 to 2 months, ಬಟ್ ಅಷ್ಟೇ ವರ್ಕ್ ಇತ್ತು ಅದರಲ್ಲಿ. ಸೊ ಹಾಗಾಗಿ ಇವತ್ತು ಮನೆಯವ್ರಿಗೆ ಆ ಡಿಸೈನ್ನ ಕೂಡ ತೋರಿಸ್ಬೇಕು, ಯಾವ ರೀತಿ ಕಂಪ್ಲೀಟ್ ಮನೆ ಬರ್ತಾ ಇದೆ ಅಂತ. ಲೆಟ್ಸಿ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ಕಮ್ಮಿನಲ್ಲಿ ಒಂದು 3-4 ಡಿಸೈನ್ ಕಳಿಸಿದ್ರು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಫೈನಲಿ ನಮ್ಗೆ ಇಷ್ಟ ಆಗುವಂಥ ಡಿಸೈನ್ ಬಂದಿದೆ. ಗಸಗಸೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡ್ರೆ, ರುಬ್ಬಿರೋದು ಗಸಗಸೆ, ಕೊಬ್ಬರಿ, ಒಣಶುಂಠಿ, ಏಲಕ್ಕಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ನ ಇವಾಗ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತೀನಿ. ಆಮೇಲೆ ಹಾಲು, ಸಕ್ಕರೆ ಎಲ್ಲ ಹಾಕ್ತೀನಿ. ಮನೆ ಯಾವಾಗ ರಿಜಿಸ್ಟ್ರೇಷನ್ ಮಾಡಿದ್ದೀವೋ ನಾವು, ಆವತ್ತಿಂದ ಶುರುವಾಗಿದ್ದ ಕೆಲಸ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ. ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ, ಅದನ್ನೆಲ್ಲ ಈಗ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ಸಾಂಬಾರನ್ನ ರೆಡಿ ಮಾಡೋದು. ರೆಡಿ ಮಾಡಿಬಿಟ್ಟು ಮುಚ್ಚಲು ಹಾಕಿ ನಾವು ಜಾಸ್ತಿ ಇರಲ್ಲ, 3 ವಿಸಲ್ ಹಾಕ್ಸ್ತೀವಿ ಅಷ್ಟೇ. ಇನ್ನು ಸಾಫ್ಟ್ ಆದರೆ ಚೆನ್ನಾಗಿರೋದು ತಿನ್ನೋಕ್ಕೆ. ಮಟನ್ ಸಾರು ಮುದ್ದೆಗೆ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೂ ಇಷ್ಟಪಡ್ತೀವಿ ನಾವು, ಸ್ವಲ್ಪ ಥಿಕ್ಕಾಗಿದ್ರೆ. ಹಾಗೆಯೇ ನೀರು ದೋಸೆಗೂ ಸೂಪರಾಗಿರುತ್ತೆ. ಪಾಯಸ ರೆಡಿ ಆಗ್ತಾ ಆಯಿತು. ಪಾಯಸ ಇನ್ನೂ ರೆಡಿ ಆಗಿಲ್ಲ, ಬಟ್ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ಒಂದು ಸ್ವಲ್ಪ ತಟ್ಟೆಗೆ ಕುಡಿತಾ ಇದ್ದೀನಿ. ಆಗೋಯ್ತಾ ಪಾಯಸ? ಇಲ್ಲ ಅಲ್ಲ, ಇವಾಗ ಕುಡಿದ್ರೆ ನಂಗೆ ಟೇಸ್ಟ್ ಬರಲ್ಲ. ಕಾಯ್ಬೇಕಿಲ್ಲ, ಅದು ಚೆನ್ನಾಗಿ ಕಾಯ್ದ್ರೆ ಟೇಸ್ಟ್. ಇದು ಕಬಾಬ್ ಮಾಡ್ಬೇಕಾದ್ರೆ ಮಕ್ಳಿಗೆ ಅವಸರ ಆಗುತ್ತಲ್ಲ ಕಬಾಬ್ ತಿನ್ನೋದಕ್ಕೆ, ಹಂಗಾಯ್ತದೆ. ಇವಾಗ ಏನು ಅನಿಸ್ತೈತೆ ನಿಮಗೆ? ಆಯ್ತಾ? ಹೊಟ್ಟೆ ಹಶ್ವಾಗ್ತಾ ಇದೆ. ಗೊತ್ತಾಯಿದೆ ಅಂದರೆ ಎಮಿ ಮಾಮಿ, ಯಾಕೆ ಮಾಮಿ ಎಲ್ಲರಿಗೂ ರೆಸಿಪಿ ತೋರಿಸಿಲ್ಲ ನೀವು? ನನಗೆ ಅವಳು ಹೇಳಿದ
ಶುಂಠಿ ಏಲಕ್ಕಿ ಮಟನ್ ಫ್ರೈ ಇದು ಮಟನ್ ಫ್ರೈ ನೀನ್ ಬಿಸಿ ಇದೆಯಾ ಆ ಕಡೆ ಈ ಕಡೆ ಫೋನ್ ಬರ್ತೈತೆ ಅಲ್ಲಿ ಯಾರೋ ಬಂದ್ರು ಏನೋ ತಗೊಂಡು ಎಲ್ಲ ಬಿಸಿ ಟೈಮ್ ಬೇರೆ ಆಯ್ತು ಏನು ಮಮ್ಮಿ ಪಾಯಸ ಸೂಪರ್. ನಾನು ಅವ್ರು ಹೇಳೋದ್ಕಿಂತ ಬೇರೆ ರೆಸಿಪಿ ನಾನೆಲ್ಲ ಏನೇನೋ ಹಾಕಿ ಮಾಡಿದ್ದೀನಿ. ನಂದೇ ಸ್ಟೈಲಲ್ಲಿ ಮಾಡ್ಬೋದು ಕುಕ್ಕಿಂಗು. ಗಸಗಸೆ ಮತ್ತು ಏನು ಗೋಡಂಬಿ ನೆನೆಸೋದಿಲ್ಲ, ಗಸಗಸೆ ಹಾಕಿ ರುಬ್ಬಿಟ್ಟು ಮಾಡಿ ಅಂತ. ನಾನು ಅದಕ್ಕೆ ಸ್ವಲ್ಪ ಬೇರೆ ಎಲ್ಲ ಹಾಕಿ ಮಾಡಿ ನಾನು ಮಾಡೋ ಥರ ಮಾಡಿ. ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿ ಆಯಿತಾ. ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರೆ ಚಂದ, ಬಟ್ ಅಂದ್ರೂ ನನಗೆ ಇವಾಗಲೇ ಬೇಕು. ಊಟ ಮಾಡೋ ಮುಂಚೆ ಎಲ್ಲರೂ ಸಿಹಿ ಕುಡಿದ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ಫಾರ್ ದಿಸ್ ಗುಡ್ ನ್ಯೂಸ್ ಅಂತ. ಬಿಸಿ ಆಯ್ತಾ? ಬಿಸಿ ಕುಡಿದ್ ನೋಡಿ ಸ್ವಲ್ಪ. ನನಗೋಸ್ಕರ ಹೊಸ ಮನೆಗೆ ಸಿಹಿ ಸುದ್ದಿ. ಹೆಂಗೈತೆ? ಹೊಸ ಮನೇಲಿ ಮಾಡಬೇಕು ಹಬ್ಬ. ಕೊಡಿ ವಾಪಸ್ ಕೊಡಿ. ಕಳ್ಳ. ನಮ್ಮ ಕಡೆ ಎಲ್ಲ ಮುದ್ದೆ ತಿನ್ನಲ್ಲಲ್ವ, ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಮುದ್ದೆ ಅಂದರೆ ಏನಕ್ಕೆ ಇಷ್ಟೊಂದು ಇಷ್ಟಪಡ್ತಾರೆ, ಏನಪ್ಪ ಇದು ಅಂತ. ಬಟ್ ಮುದ್ದೆ ಜೊತೆ ಮಟನ್ ಚಿಕನ್ ಸಾಂಬಾರು ಎಷ್ಟು ಸಖತ್ತಾಗಿರುತ್ತೆ. ನಮ್ಮೂರಲ್ಲಿ ನಾವು ಬಾಯ್ಲ್ಡ್ ರೈಸ್ ಎಷ್ಟು ಇಷ್ಟಪಡ್ತೀವೋ ಹಾಗೆ ಇಲ್ಲಿ ಮುದ್ದೆನ ಇಷ್ಟಪಡ್ತಾರೆ. ಆ್ಯಂಡ್ ಅದಂತೂ ಸಖತ್ತಾಗಿರುತ್ತೆ. ಸೊ ಇವಾಗ ಇಂಟೀರಿಯರ್ ಡಿಸೈನರ್ ಏನೆಲ್ಲ ಕಳಿಸಿದ್ದಾರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಇದೆ ಅಲ್ಲ 100% ಇನ್ಸ್ಪಿರೇಷನ್. ಇದನ್ನ ನೋಡಿ ಇನ್ನ ಬೇರೆ ರೀತಿಯಲ್ಲಿ ಮಾಡೋದು, ಇದನ್ನೇ ಮಾಡಿದ್ರೆ ಅವ್ರು ಬೇರೆಯವ್ರ ಡಿಸೈನ್ ಕಾಪಿ ಮಾಡ್ದಂಗಿರುತ್ತಲ್ಲ ಹಾಗೆ. ನಮ್ ಬಜೆಟ್ ಪ್ರಕಾರ ಮನೆಯಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಒಬ್ರು ಕಳಿಸಿರೋ ಡಿಸೈನ್ ಆಯ್ತಾ. ಸೋಫಾದ ಹತ್ರ ಈ ರೀತಿ ಬರುತ್ತೆ ಡಿಸೈನ್, ಹಿಂದ್ಗಡೆ ಎಲ್ಲ ಈ ರೀತಿ ಅಥವಾ ಈ ರೀತಿ. ಇದು ಹಳೆ ರಾಜರ ಸ್ಟೈಲ್, ರಾಣಿಯರ ಸ್ಟೈಲ್ ಡಿಸೈನ್. ಆಯ್ತಾ. 3 ಆಪ್ಷನ್ ಇದೆ ನಮ್ ಬಜೆಟ್ ಆಯ್ತಾ. ನನಗೆ ಈ ತರ ಡಿಸೈನ್ಸ್ ಇಷ್ಟ, ಯಾಕಂದ್ರೆ ಇದು ರಾಜರಾಣಿ ಸ್ಟೈಲ್ ಡಿಸೈನ್, ಇದೆಲ್ಲ ತುಂಬಾ ಮಾಡರ್ನ್ ಡಿಸೈನ್ ಆಯ್ತಾ. ಇದು 3 ನೋಡಿ ಕಾಣ್ತಾ ಇದೆಯಲ್ಲ ಆಯ್ತಾ ಆತರ. ಆಮೇಲೆ ಸೋಫಾ ಬರುತ್ತೆ. ಸೋಫಾ ಮಾಮೂಲಿ ತರ ಅಲ್ಲ ನೋಡಿ, ಈ ತರ ಡಿಸೈನ್ ಸೋಫಾ ಬರುತ್ತೆ. ಅಂದ್ರೆ ಬೇರೆ ರೀತಿ ಸ್ಕ್ವೇರ್ ರೆಕ್ಟಾಂಗಲ್ ಆ ತರ ಸೋಫಾ ಅಲ್ಲ, ಡಿಸೈನ್ ಸೋಫಾ, ಅದಕ್ಕೆ ರೇಟ್ ಜಾಸ್ತಿ. ಇದು ಆ ಕಡೆ ಟಿವಿ ಆಪೋಸಿಟ್ ಈ ತರ ಆಯ್ತಾ. ಇದು ಟಿವಿ ಈ ತರ ಬರುತ್ತೆ, ಟಿವಿ ಹತ್ರದಲ್ಲಿ ಈ ತರ. ಇದು ಒಬ್ರು ಕಳ್ಸಿರೋದು ಆಯ್ತಾ. ಇದು ಎಂಟ್ರಿ ಆಗಿದ ತಕ್ಷಣ ಡೋರ್ ಆಪೋಸಿಟ್ ಅಲ್ಲಿ ಒಂದು ಜಾಗ ಇದೆಯಾ, ಖಾಲಿ ಜಾಗ, ಅಲ್ಲಿ ಗೋಡೆ ಎದುರುಗಡೆ ಬಾಗಿಲ ಎದುರುಗಡೆ ಗೋಡೆ ಇದೆ, ಖಾಲಿ ಗೋಡೆ ಇದೆ, ಅಲ್ಲಿ ಈ ತರ ಶೋ ಬರುತ್ತೆ. ಓ ಆ್ಯಕ್ಚುಲಿ ನನಗೆ ಇವಾಗ ಅರ್ಥ ಆಯ್ತು, ಇದು ಫೈನಲ್ ಡಿಸೈನ್ ಅಲ್ಲ ಆಯಿತಾ. ಬೇಸಿಕ್ಲಿ ನಾವು ಒಂದು 5 ಇಂಟೀರಿಯರ್ ಡಿಸೈನರ್ ಕಂಪನಿ ಜೊತೆ ಮಾತಾಡಿದ್ವಲ್ಲ, ಎಲ್ಲರೂ ಇನ್ಸ್ಪಿರೇಷನ್ ಕಳಿಸಿದ್ರು. ಮೂಡ್ ಬೋರ್ಡ್ ಈ ಥರ ಮಾಡ್ಬೋದು, ಈ ಥರ ಡಿಸೈನ್ಸ್ ಮಾಡ್ಬೋದು ನಿಮ್ಮ ಮನೆಗೆ ಅಂತ. ಸೊ ಹಾಗಾಗಿ ಆ ಮೂಡ್ ಬೋರ್ಡ್ನ ಇಲ್ಲಿ ಶೇರ್ ಮಾಡ್ತಾ ಇದ್ವಿ, ರೂಮ್ ಟು ರೂಮ್ ಹೆಂಗೆ ಬರ್ಬೋದು ಅಂತ. ಇದು ಎಕ್ಸಾಕ್ಟಾಗಿ 100% ನಮ್ಮ ಮನೆ ಡಿಸೈನೇ ಆಗಿರಲಿಲ್ಲ ಈ ಟೈಮ್ನಲ್ಲಿ. ಇವಾಗ ನಂಗೆ ನೆನಪಾಯಿತು. ಎಸ್, ಇದು ಸ್ಟಾರ್ಟಿಂಗ್ ಪ್ರಾಸೆಸ್. ಎಲ್ಲ ಡಿಫ್ರೆಂಟ್ ಡಿಸೈನ್ ಥರ. ಆಮೇಲೆ ಇದು ದೀಪು, ನಮ್ಮ ರೂಮಲ್ಲಿ ದೀಪು ಅವ್ರಿಗೆ ಕೂತು ಓದೋ ಜಾಗ. ಕಂಪ್ಯೂಟರ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರಲ್ಲ, ಅವಾಗ ಬೆಡ್ ಮೇಲೆ ಕಾರ್ ಇಡಬಾರ್ದು ಅಂತ ಇಲ್ಲೊಂದು ಜಾಗ ಮಾಡಿದೀವಿ. ನಮ್ಮ ರೂಮಲ್ಲಿ ವಾರ್ಡ್ರೋಬ್ ಈ ತರ ಬರುತ್ತೆ, ಈ ತರ ಡಿಫ್ರೆಂಟ್ ಆಗಿ. ಇದು ನಮ್ಮ ರೂಮ್ ಮಿರರ್ ಈ ತರ ಬರುತ್ತೆ. ಇದು ಗೆಸ್ಟ್ ರೂಮ್ ಮಿರರ್ ಈ ತರ ಬರುತ್ತೆ. ಇದು ಅಪ್ಪಾಜಿ ರೂಮ್ಗೆ ಈ ತರ ಬರುತ್ತೆ ಮಿರರ್ ಆಯ್ತಾ. ಆಪ್ಷನ್ ಸ್ಟೋರೇಜ್ ಇಡೋದಕ್ಕೆ, ಸಿಂಕ್ ಎಲ್ಲ ಕೆಳಗಡೆ ಏನೇನ್ ಬೇಕು ಅದು. ಇದು ಬಾರ್ ಕೌಂಟರ್ ಆಯ್ತಾ. ಆಮೇಲೆ ಇದು ಬಾತ್ರೂಮ್. ಮತ್ತೆ ಈ ತರ ಗ್ಲಾಸ್ ಬರುತ್ತಾ? ಇಲ್ಲ, ಗ್ಲಾಸ್ ತೆಗಿತಾ ಇದೀವಿ. ಗ್ಲಾಸ್ ಇಟ್ರೆ ಬಾತ್ರೂಮ್ ಚಿಕ್ಕದಾಗುತ್ತೆ, ಗ್ಲಾಸ್ ತೆಗಿಬೇಕು, ಆವಾಗ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಇದು ಗ್ಲಾಸ್ ಇದೆ ಅಲ್ವಾ? ಆಮೇಲೆ ಇದು ದೇವ್ರ ಮನೆ. ನನಗೆ ಈ ತರ ದೀಪ ಹ್ಯಾಂಗ್ ಮಾಡೋದು ಬೇಕು ಅಂದಿದ್ದೀನಿ, 2 ಕಡೆನು ಮೇಲ್ಗಡೆದು. ಆಮೇಲೆ ದೇವ್ರ ಮಂಟಪ ಆದ್ಮೇಲೆ ಕೆಳಗಡೆ 2 ಸ್ಟೆಪ್ ಬೇಕು ಅಂದಿದ್ದೀನಿ, ಅದೇನಾದ್ರೂ ಇಡೋದಕ್ಕೆ ಪೂಜೆ ಟೈಮಲ್ಲೆಲ್ಲ. ಮತ್ತೆ ಸ್ವಲ್ಪ ಟೆಂಪಲ್ ತರಾನೇ ಮಾಡ್ಬೇಕು ಅಂದಿದ್ದೀನಿ, ಗೋಪುರ ತರ ಮಾಡ್ಬೇಕು. ಇದು ಒಬ್ರು ಕಳ್ಸಿರೋದು. ಓಕೆ, ಇದು ಒಬ್ರದ್ದು. ಹೆಂಗಿದೆ ಇದು? ಚೆನ್ನಾಗಿದೆಯಾ? ಇದು ಇನ್ನೊಬ್ರು ಕಳ್ಸಿರೋ ಡಿಸೈನ್. ಅದೇ
ಗೇಟ್ ಎಂಟ್ರಿ ಆಗಿದ ತಕ್ಷಣ ಆಪೋಸಿಟ್ ಸೈಡ್ ಅಲ್ಲಿ ಈ ರೀತಿ ಡಿಸೈನ್ ಮಾಡ್ತಿರೋದು. ಇದು ಯಾವ್ದು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಇನ್ನ ಬೇರೆದ್ ಮಾಡ್ಬೋದು. ಮತ್ತೆ ಅವರು ಡಿವೈಡ್ ಮಾಡಿ ಇಲ್ಲಿ ದೀಪ ಕೂತ್ಕೊಳ್ಳೋದಕ್ಕೆ, ಇಲ್ಲಿ ಸ್ಟೋರೇಜ್, ಶೂ ಹಾಕೊಳ್ಳೋದಕ್ಕೆ. ಆ್ಯಕ್ಚುಲಿ ನನಗೆ ಈ ಮೂಡ್ ಬೋರ್ಡ್ಸ್ ಎಲ್ಲ ಎಲ್ಲಿದೆ ಅಂತ ನಾನು ಹುಡುಕಬೇಕು. ನಾನು ನಿಮ್ಮ ಹತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ಕಳಿಸಿರುವಂಥ ಮೂಡ್ ಬೋರ್ಡ್ಸ್ ಹೇಗಿತ್ತು, ಮನೇನ ಹೇಗೆ ಪ್ಲ್ಯಾನಿಂಗ್ ಮಾಡಿದ್ವಿ ಅಂತ ಸ್ಟಾರ್ಟಿಂಗ್ನಲ್ಲಿ. ಆ ಪ್ಲ್ಯಾನಿಂಗ್ ಇದ್ದಿದ್ದಕ್ಕೂ ಇವತ್ತಾಗ್ತಾ ಇರೋ ಪ್ಲ್ಯಾನಿಂಗಕ್ಕೂ ಫುಲ್ ಡಿಫ್ರೆನ್ಸ್ ಇದೆ ಆಯಿತಾ. ಬಟ್ ಮನೆಯವ್ರ ಜೊತೆ ಕೂತು ಮಾತಾಡಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಅನ್ಸ್ಬೋದು ಇದು ಬೇಕಿತ್ತಾ, ಇದೇನಕ್ಕೆ ಈ ಥರ ಡಿಸೈನ್ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಬಟ್ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಈ ಥರ ಮಾಡೋಣ ಅಥವಾ ಈ ಥರ ಡಿಸೈನ್ ಬೇಕಾಗತ್ತಾ ನೋಡಲಿ ಅವರು ಅಂತ. ಸೊ ಆಮೇಲೆ ಸರ್ಪ್ರೈಸಸ್ ಇರಲ್ಲಲ್ವ ಯಾರಿಗೂ, ಎಲ್ಲರಿಗೂ ಗೊತ್ತಿರುತ್ತೆ ಮುಂಚೆನೆ. ಆಮೇಲೆ ಇದು ಮುಂಚೆನೆ ಬೇರೆ ಮಾಡ್ತಾರೆ. ಎಲ್ಲ ಮೂರು ಎಲ್ಲ ಬೇರೆ. ಆಮೇಲೆ ಅವರು ಬಾತ್ರೂಮ್ ಈ ತರ ಹೆಂಗಿದೆ ಡಿಸೈನ್ಸ್ ಸೂಪರ್ ಆಗಿದೆ. ಇದು ಚೆನ್ನಾಗಿದೆ. ಇದರಲ್ಲೂ ಫಸ್ಟ್ ಅಲ್ಲೂ ಚೆನ್ನಾಗಿದೆ. ಸೂಪರ್ 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 ಚೆನ್ನಾಗಿ ಬರುತ್ತೆ ಮನೆ. ಸಕಲ ಬರುತ್ತೆ. ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ. ಪೇಂಟ್ ಎಲ್ಲ ಕಲರ್ ಪೇಂಟ್ ಎಲ್ಲ ವೈಟ್. ಚೆನ್ನಾಗಿದೆ ಪ್ಲಾನು. ಓ ಹಾಗೆಯೇ ಆಂಟಿ ಅಂಕಲು ಇಂಪಾರ್ಟೆಂಟ್ ಆಗ್ತಾರೆ, ಅವ್ರಿಗೂ ನಾವು ತಿಳಿಸ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಊರಿಗೆ ಹೋಗಿದ್ದಾಗ ಆಂಟಿ ಅಂಕಲ್ನ ಮೀಟ್ ಮಾಡಿದಾಗ್ಲೇ ವಿಷಯ ತಿಳಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಆ ದಿನ ಬಂತು. ಏನು ಸರ್ಪ್ರೈಸ್ ಇಲ್ಲ. ನಾವು ಹೇಳಿ ಅಂತ ಕೇಳ್ತಾವ್ರ. ಹೌದಾ ಆಂಟಿ, ನಾವು ಮನೆ ತಗೊಂಡ್ವಿ. ಮನೆ ತಗೊಂಡ್ವಿ. ಸರ್ಪ್ರೈಸ್ ಇದು ಗೊತ್ತೇ ಇಲ್ಲ. Mini, hi Bharat. We guys bought our first home. Congratulations. Big step, Vikshita. Very big step. Very happy for you. I wanted to tell it to both of you, and then I realized yesterday father-in-law said I was so upset. I was like, why did you say? We were supposed to break the news. I was so upset. Yeah, and there's no excitement now because you already know the news. No. We are very excited. It will last for some time. Don't worry. Yes. Arogya. ಅಮ್ಮ Amma, Jan time. ಅಮ್ಮ ಇಲ್ಲಿ ಹಂಗೆ ಇದ್ದೀರಾ? ಅಮ್ಮ ಬರ್ತಾರೆ, ಇನ್ನ 2 ತಿಂಗಳಲ್ಲಿ ಬರ್ತಾರೆ. ಎಲ್ಲ ಬರಬೇಕು ಗೃಹ ಪ್ರವೇಶಕ್ಕೆ. ಎಲ್ಲ ಬರ್ತೀವಿ. ಮಾತಾಡಿ. ಭರತ್ ಮಿನಿ ಒಂದು ಕಡೆಯಿಂದ ಆದರೆ ಇನ್ನೊಂದು ಕಡೆಯಿಂದ ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ನಮಗೆ ತುಂಬಾ ಇಂಪಾರ್ಟೆಂಟ್ ಅಲ್ವ. ಸೊ ನಮ್ಮ ಫಸ್ಟ್ ಗುಡ್ ನ್ಯೂಸ್ ಏನೇ ಇದ್ರೂ ನಮ್ಮ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಇವ್ರ ಜೊತೆ ಡಿಸ್ಕಸ್ ಮಾಡೋದು, ಇವ್ರ ಜೊತೆ ಹೇಳೋದು ನಮಗೂ ಖುಷಿ ಕೊಡುತ್ತೆ. Nice. Hopefully you're able to see now. Yeah. Tell them the news. ನೀನು ಹೇಳು. We have a good news. Yes, please. Go on. Guess the good news. No, it's always better to tell. ಬೇಗ ಗೆಸ್ ಮಾಡಿ. We have a good news. No, you should only tell. Clue to Guru. Give us some clue. Tell Kanda. We were discussing about this last year, I think. Last year we were discussing. Same time. ಹೌದು. ಏನ್ ಕಂದ You ಇವರಿಬ್ರು? got a house? Yeah, we bought a new house. Awesome. Very good. Congratulations. Good download now. ವಿಷಯ ಹೇಳಿದ ತಕ್ಷಣ ಅಣ್ಣ ಅತ್ತಿಗೆ ತುಂಬ ಖುಷಿ ಆಯಿತು. ಬಟ್ ಅವರಿಂದ ಬಂದಿರುವಂಥ ಫಸ್ಟ್ ಅಡ್ವೈಸ್ ನನಗೆ ಕಂಪ್ಲೀಟ್ ಆಗೋ ತನಕ ಯು ಆರ್ ನಾಟ್ ಬ್ರೇಕಿಂಗ್ ದ ನ್ಯೂಸ್ ಎನಿವೇರ್ ಅಂತ. ದಟ್ ಈಸ್ ವೆರಿ ಟ್ರೂ ಅಲ್ವಾ. ಸೊ ಹಾಗಾಗಿ ನಾನು ಇವತ್ತು ಹೇಳೋ ಕಾರಣದ ಹಿಂದೆ ರೀಸನ್ ಇದೆ. ಲೆಟ್ ಇಟ್ ಬಿ ಅ ಸೀಕ್ರೆಟ್ ಪ್ರಾಜೆಕ್ಟ್ ಅಂತ. ಎಲ್ಲ ಆಗಲಿ, ಫೈನಲೈಸ್ ಆಗಲಿ, ಮುಗಿತಾ ಬರಲಿ, ಆ ಸ್ಟೇಜಲ್ಲಿ ರಿವೀಲ್ ಮಾಡೋಣ ಅಂತ. ತುಂಬ ಜನರು ಹೇಳ್ತಾ ಇದ್ರು ಯಾಕೆ ತುಂಬ ಲೇಟಾಗಿ ಹೇಳಿದ್ದೀರಾ, ಮುಂಚೆನೇ ಹೇಳಬೇಕಿತ್ತು ಅಂತ. ಬಟ್ ಸಮ್ ಥಿಂಗ್ಸ್ ಅ ಪರ್ಸ್ನಲ್ ಪ್ರೈವೇಟ್, ಅದರದ್ದೇ ಆದ ಟೈಮಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವತ್ತಿನ ಈ ಒಂದು ಸ್ವೀಟ್ ಫ್ಯಾಮಿಲಿ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮುಂದುವರಂಥ ವೀಡಿಯೋಸಲ್ಲಿ ತುಂಬ ಇನ್ಫಾರ್ಮೇಷನ್, ತುಂಬ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಆ್ಯಂಡ್ ಅದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ನನ್ನ ಭಾವನೆ. ಮತ್ತೆ ಸಿಗೋಣ. ಬಾಯ್.